ನಿಜ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ಒಂದು ಕಡೆ, ಆದ್ರೆ ಇಲ್ಲಿ ಸಿಗ್ತಾ ಇರೋದು ರಾಜಾತಿಥ್ಯ ಅನ್ನೋದು. ಜೊತೆಗೆ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಜೈಲಿನ ಒಳಗೂ ಅನ್ನೋದಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣಕ್ಕೆ ಫೋಟೋ ವೈರಲ್, ವಿಡಿಯೋ ಕಾಲ್ ಗುಟ್ಟು ರಟ್ಟಾಗ್ತಾ ಇದೆ. ಜೈಲಿನ ಫೋಟೋ ವಿಡಿಯೋ ಕಾಲ್ ಭಾರಿ ಸಂಚಲನ ಮೂಡಿಸ್ತಾ ಇದೆ. ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದಂತಹ ಸೀಕ್ರೆಟ್ ಈಗ ಬಯಲಾಗಿದೆ. ಅಂದ್ರೆ ಜೈಲೊಳಗಿದ್ರೂ ಕೂಡ ಹೊರಗಿರೋರ ಜೊತೆ ದರ್ಶನ್ ವಿಡಿಯೋ ಕಾಲ್ ಮಾಡಿಕೊಂಡು ಆರಾಮಾಗಿ ಮಾತನಾಡ್ಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾಲ್ ಮಾಡ್ತಾರೆ. ಆಪ್ತನ ಯೋಗಕ್ಷೇಮ ವಿಚಾರಿಸ್ತಾರೆ. ಕಿಲ್ಲಿಂಗ್ ಸ್ಟಾರ್ ಹೇಗಿದೆಯಪ್ಪ ಯೋಗಕ್ಷೇಮ ಅಂತ ವಿಚಾರಿಸ್ತಾರೆ. ದರ್ಶನ್ ಆಪ್ತನ ಬಳಿ ಊಟ ಆಯ್ತಾ ಅಂತ ಕೇಳುವಂತಹ ವಿಡಿಯೋ ಕಾಲ್ನ ವಿಡಿಯೋ ಏನಿದೆ ಅದೇನು ಲಭ್ಯ ಆಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ. ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದೀವಿ. ಒಂದು ಕಡೆ ರೆಸಾರ್ಟ್ ರೀತಿ ಜೈಲಿನಲ್ಲಿ ಆರಾಮಾಗಿ ಕುಳಿತು ರೌಡಿ ಶೀಟರ್ಗಳ ಜೊತೆ ಕಾಫಿ ಕುಡಿತಾ ಹರಟೆ ಹೊಡಿತಾ ಇರುವಂತಹ ಫೋಟೋ, ಅದರ ಪಕ್ಕದಲ್ಲಿ ಮಾತನಾಡ್ತಾ ಇರುವಂತಹ ಒಂದು ವಿಡಿಯೋ ಇದೆಯಲ್ಲ, ಅದು ವಿಡಿಯೋ ಕಾಲ್. ಅದು ಜೈಲೊಳಗೆ ಇದ್ದುಕೊಂಡೆ ಒಬ್ಬ ಖೈದಿಯ ಫೋನ್ ತೆಗೆದುಕೊಂಡು ಆತನ ಆಪ್ತನ ಜೊತೆ ಈ ರೀತಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಊಟ ಆಯ್ತಾ ಹೇಗಿದ್ಯಾ ಅಂತ ಮಾತನಾಡ್ತಾ ಇರುವಂತಹ ದೃಶ್ಯ. ಇದೇನ್ ಸೂಚಿಸುತ್ತೆ? ಅಪಾಯಿಂಟ್ಮೆಂಟ್ ತಗೊಂಡು ಕುಟುಂಬದವರು ಬಂದು ಆಪ್ತರು ಬಂದು ಜೈಲಿನಲ್ಲಿ ಬಂದು ಮಾತನಾಡ್ಸ್ಕೊಂಡು ಹೋಗ್ತಾರೆ ಅಂತ ನೋಡಿದಾಗ ಅಯ್ಯೋ ಜೈಲೊಳಗಡೆ ಹೋಗಿ ಮಾತನಾಡಿಸ್ಬೇಕು ಅಂದ್ರೆ ಎಂತಹ ಸ್ಟ್ರಿಕ್ಟ್ ರೂಲ್ ಇದೆಯಪ್ಪ ಅಂತ ಅನ್ಕೊಳ್ತೀವಿ. ಆದ್ರೆ ಒಳಗೆ ಆರಾಮಾಗಿ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡೇ ಮಾತನಾಡ್ತಾರೆ ಅಂತಂದ್ಮೇಲೆ ಅದು ಜೈಲ ಇರೋರು ಕೈದಿನ? ಬಹಳಷ್ಟು ಪ್ರಶ್ನೆಗಳು ಮೂಡುತ್ತೆ. ಸೆಂಟ್ರಲ್ ಜೈಲಿನಿಂದಲೇ, ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಮಾತನಾಡುವಂತಹ ವ್ಯವಸ್ಥೆ, ಆತಿಥ್ಯ, ಇಂಥದ್ದೊಂದು ಸ್ಪೆಷಲ್ ಫೆಸಿಲಿಟಿ ಆಗಿದ್ರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗ್ತಾ ಇದೆಯಾ? ದರ್ಶನ್ ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇರುವಂತಹ ಈ ವಿಡಿಯೋ ಜೈಲೊಳಗೆ ಯಾವ ರೀತಿಯ ವ್ಯವಸ್ಥೆ, ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗ ನಿಲ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.